ಮಂಗಳೂರು ನಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ನೀರು ಮಾರ್ಗ ಪಡು ಸಮೀಪ ನಿನ್ನೆ ರಾತ್ರಿ ಅಬ್ದುಲ್ ರಿಯಾಜ್ ಎಂಬಾತನ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಮಂಗಳೂರು ನಗರ ಕಮಿಷನರ್ ಇದೀಗ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ತನಿಖೆಗೆ ಸಂಬಂಧಪಟ್ಟಂತೆ 4 ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕೃತ್ಯದ ಬಗ್ಗೆ ಸಂಪೂರ್ಣ ತನಿಖೆ ಮಾಡಲಿದ್ದೇವೆ. ಪ್ರಕರಣದ ಮೂಲ ಕಾರಣ ಇನ್ನೂ ಗೊತ್ತಾಗಿಲ್ಲ. ಆತ ಚೇತರಿಸಿಕೊಂಡ ಬಳಿಕ ಹೇಳಿಕೆ ಪಡೆಯಲಿದ್ದೇವೆ. ಲಭ್ಯ ಮಾಹಿತಿ ಪ್ರಕಾರ ತನಿಖೆ ನಡೆಸಲಿದ್ದೇವೆ. ಆರೋಪಿಗಳ ಕುಟುಂಬ ಸದಸ್ಯರನ್ನ ನಾವು ವಿಚಾರಣೆಗೆ ಒಳಪಡಿಸಲಿದ್ದೇವೆ. ಎಲ್ಲ ಆರೋಪಿಗಳನ್ನ ಕೂಡ ನಾವು ವಿಚಾರಣೆ ಮಾಡಲಿದ್ದೇವೆ ಅಂತ ಕಮಿಷನರ್ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಅಬ್ದುಲ್ ರಿಯಾಜ್ ಅನ್ನೋಂಥವನು, ಅವನು ಆಟೋ ಡ್ರೈವರ್ ಮತ್ತು ಅಲ್ಲಿ ಲೋಕಲ್ ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ಸೊ ಅವನು ತನ್ನ ರಿಡ್ಸ್ ವೈಟ್ ಕಲರ್ ಕಾರಲ್ಲಿ ಬರುವಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು 5-6 ಜನ ಬಂದುಬಿಟ್ಟು ಅವನಿಗೆ ರಾಡಿಂದ ಮತ್ತು ಬಿಯರ್ ಬಾಟ್ಲಿಂದ ಹಲ್ಲೆ ಮಾಡಿದ್ದಾರೆ ಅಂತಂದು ಮಾಹಿತಿ ತಿಳಿದಿದ್ರ ಮೇರೆಗೆ ಅವರ ತಮ್ಮ ಒಬ್ಬರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಾವು ಒಂದು ಪ್ರಕರಣವನ್ನು 307 IPCಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಈಗಾಗಲೇ ಆ ತನಿಖೆಗೆ ಸಂಬಂಧಿಸಿದಂತೆ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸುಮಾರು 4 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಈ ಒಂದು ಕೃತ್ಯ ಯಾಕೆ ನಡೆದಿದೆ ಮತ್ತು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅದೆಲ್ಲ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಆದಷ್ಟು ಬೇಗ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗುತ್ತೆ. ರೀಸನ್ ಎಕ್ಸಾಕ್ಟ್ಲಿ ಇವಾಗ ಅವನು ಇಂಜೂರ್ಡ್ ಯಾರಿದ್ದಾನೆ, ಹಾಸ್ಪಿಟ್ಲಲ್ಲಿದ್ದಾನೆ, ಈಸ್ ಸ್ಟೇಬಲ್, ಔಟ್ ಆಫ್ ಡೇಂಜರ್. ಬಟ್ ಅವನ ಕಡೆಯಿಂದ ಹೇಳಿಕೆ ತೊಗೊಳ್ಲಿಕ್ಕೆ ವೈದ್ಯರು ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ, ಒತ್ತಡ ಆಗುತ್ತೆ ಅಂತಂದು. ಮತ್ತು ಬೇರೆ CT ಸ್ಕ್ಯಾನು ಆ ಥರದ್ದೆಲ್ಲ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಕಡೆಯಿಂದ ಸಂಪೂರ್ಣವಾದ ಹೇಳಿಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಎರಡನೇದು, ನಮಗೆ ಅದರ್ವೈಸ್ ಏನು ಲಭ್ಯ ಮಾಹಿತಿ ಇತ್ತು ಅದ್ರ ಬೇಸಿಸ್ ಮೇಲೆ ಯಾರು ಈ ಒಂದು ಕೃತ್ಯವನ್ನು ಮಾಡಿರೋದು ಅನ್ನೋಂಥದ್ದು ನಮಗೆ ಲಾರ್ಜ್ಲಿ ಗೊತ್ತಾಗಿದೆ. ಅದ್ರ ಜೊತೆಗೆ ಒಬ್ಬರು ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಪಾಸ್ ಆದಂಥವ್ರು ಈ ಥರ ಆಗಿದೆ, 4-5 ಜನ ಇದ್ದರು. ಅವರು ಅಡ್ಡ ಹಾಕ್ಬಿಟ್ಟು ಒಂದು 2 ವೀಲರ್ ಮತ್ತು ಇನ್ನೊಂದು ಯಾವುದೋ ವಾಹನದಲ್ಲಿದ್ದರು, ಅಡ್ಡ ಹಾಕ್ಬಿಟ್ಟು ಹೊಡೆದಿದ್ದು ನೋಡಿದ್ದೀನಿ ಅಂತಂದು ಒಬ್ಬರು ಐ ವಿಟ್ನೆಸ್ ಕೂಡ ಹೇಳ್ತಾ ಇದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ.